ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕದಲ್ಲಿ ಒಬ್ಬ ರಾಜಕಾರಣಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ನಮ್ಗೆ ಅನುಮಾನ ಇರ್ತಕ್ಕಂಥದ್ದು. ಒಂದು ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ 7,000ಕ್ಕಿಂತ ಮೇಲೆ ಅಂತ ತಿಳ್ಕೊಂಡಂದಾಗ ನಮ್ಮಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್, ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್, 1 ಲಕ್ಷ ಜನ ಸೇರ್ತಾರೆ ಸರ್. ಈಗ ಅಬ್ಬೆ ತುಮಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್, ಅಲ್ಲಿ 50ರಿಂದ 60 ಸಾವಿರ ಜನ ಒಂದು ವಾರ ಇರ್ತಾರೆ ಸರ್. ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ, ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರು ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ. ಒಂದೇದು ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದ್ರೆ, 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್. ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ. 2 ದಿನ ಮುಂಚೆನೆ ಅಂತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್. ಒಂದ್ ನಿಮಿಷ ಸರ್, ಒಂದೇ ನಿಮಿಷ ದಯಮಾಡಿ ಸರ್. ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಬೇಡ ಅಂದ್ರೆ ನಾ ಕೂಡ್ತೀನಿ ಸರ್. ಅಲ್ಲ, ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲವು ವಿಷಯಗಳನ್ನ ನಾವು ಕೇಳಬಾರ್ದು. ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯನ್ನು ಹೇಳಿಕೊಂಡು ಬಂದ್ರೆ ಎಷ್ಟು ಜನಗೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ? ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ? ಯಾಕೆ ಬೇಕು, ಯಾಕೆ ಬೇಡ? ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ? ಮಾತಾಡಿ, ಅದನ್ನು ನೀವು ಮಾತಾಡಿ, ವಿಚಾರ ಮಾಡಿ. ಪ್ರತಿ ಸಲ ನಾವು ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಆಚೆ ತಗೊಳ್ಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ಹೇಗೆ? ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ. ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದೆ, ನಾನು ಹೇಳ್ದು ಕೇಳಿ. ನಾ ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತಿದ್ದಲ್ಲ, ಬೇಡ ಮಾರೇ, ನೋಡಿ ಆಗಿದೆ. ಆಯ್ತು, ಚನ್ನಬಸ ಮಾತಾಡಿ. ಅಧ್ಯಕ್ಷರೇ, ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರದು. ಆಯ್ತು, ಸಮಾಧಾನ ಆಯ್ತು. ಚನ್ನಬಸ ಅಧ್ಯಕ್ಷರೇ, ಆಯ್ತಾ, ಕೂತ್ಕೊಳ್ಳಿ. ಆಯ್ತು, ಬೇಡ ಮಾನ್ಯ ಮಂತ್ರಿಗಳು ಮಾಡ್ತೀನಿ. ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ. ಏನ್ ಮಾತಾಡ್ತಾ ಇದೀವಿ ಅಧ್ಯಕ್ಷರೇ? ಸರ್, ಅದು ಮಾತಾಡಿದ್ದು ಸರಿ ಇತ್ತು ನೀವು. ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ದಯಮಾಡಿ ಧಾರ್ಮಿಕ ಕ್ಷೇತ್ರದಾಗ ಹೇಳ್ತಾ ಇದ್ದೀನಿ. ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ. ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.